ಆಗಿರುವಂಥ ಅನ್ಯಾಯ, ನಮ್ಮ ಈ ಹಳೆ ಮೈಸೂರು ಭಾಗಕ್ಕಾಗಿರುವಂಥ ನ್ಯಾಯ ಕೊಡಬೇಕು ಹಾಗೆ ಅಂತ ಕೇಳ್ತಾ ಇರುವಂಥವ್ರು ದೇವೇಗೌಡರು. ಇಂಥ ಒಬ್ಬ ಮಹೋನ್ನತ ನಾಯಕನನ್ನು 93-94 ಇಳಿ ವಯಸ್ಸಿನಲ್ಲಿ ರಾಜ್ಯಸಭೆಗೆ ಹೋಗಿ ತಾವು ಕೂರ್ಲಿಕ್ಕೆ ಕಷ್ಟ ಆದರೂ ನಿಂತು ಇವತ್ತು ಈ ನಾಡಿನ ರೈತರ ಸಮಸ್ಯೆಗಳನ್ನ ದೇಶ ಮಟ್ಟದಲ್ಲಿ ಗಮನ ಸೆಳೆದು ಅವರ ಮೂಲ ಪರಿಹಾರಕ್ಕಾಗಿ ಹೋರಾಟ ಮಾಡುತ್ತಿರುವಂಥ ದೇವೇಗೌಡರನ್ನ ಒಬ್ಬ ಕ್ಷುಲ್ಲಕ ವ್ಯಕ್ತಿ ಈ ರೀತಿ ಪರಿಗಣಿಸ್ಬಿಟ್ರೆ ಇದು ಅತ್ಯಂತ ಅಕ್ಷಮ್ಯ. ಆದ್ರೆ ಒಂದು ನಾವು ಯಾವಾಗಲೂ ತಿಳ್ಕೋಬೇಕು, ಸೂರ್ಯನೇ ಪರ್ಯಾಯ ಅಂತ. ಸೂರ್ಯನಿಗೆ ಯಾರು ಪರ್ಯಾಯ ಇಲ್ಲ, ಸೂರ್ಯನಿಗೆ ಇನ್ನೊಂದು ಪರ್ಯಾಯ ವ್ಯವಸ್ಥೆ ನಾವು ಕಂಡುಹಿಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಸಿಂಹನೇ ಪರ್ಯಾಯ ಅಂತ. ಹಾಗಾಗಿ ದೇವೇಗೌಡರಿಗೆ ಯಾರೂ ಪರ್ಯಾಯ ಇರಲ್ಲ, ದೇವೇಗೌಡರಿಗೆ ದೇವೇಗೌಡರೇ ಪರ್ಯಾಯ. ದೇವೇಗೌಡರು ಒಂದು ಸಣ್ಣ ಸೊಸೈಟಿಯ ಸಹಕಾರಿ ಸಂಘದ ಒಂದು ಸಣ್ಣ ಅಧ್ಯಕ್ಷರಾಗಿ ಹಳ್ಳಿಯಿಂದ ಈ ದೇಶವನ್ನ, ಕುರುಬ ಸಮುದಾಯದಿಂದ ಹಿನ್ನೆಲೆ ಬಂದಂತ ಬರಹಗಾರರು ಅವರ ಆತ್ಮಚರಿತ್ರೆಯನ್ನ ವರ್ಣಿಸಿ ಬರೀತಾರೆ. ಇವತ್ತು ಬಾಂಗ್ಲಾದೇಶದ ಲಕ್ಷಾಂತರ ಕುಟುಂಬ ಇವತ್ತು ದೇವೇಗೌಡರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದೆ.